ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಅಂತೂ ಇಂತೂ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಆದರೆ ವಿಸ್ತರಣೆಯ ನಂತರ ಆಗ್ತಿರುವಂಥ ಬೆಳವಣಿಗೆ ಸದ್ಯಕ್ಕಂತೂ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಸಮಾಧಾನಿತರು ಬಂಡಾಯ ಎದ್ದಿದ್ದಾರೆ. ಒಂದಷ್ಟು ರಾಜ್ಯಾದ್ಯಂತ ಪ್ರತಿಭಟನೆ, ಆಕ್ರೋಶ ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ವಾರ ಆದ ಬಳಿಕ ಎಲ್ಲವೂ ಕೂಡ ಸೆಟಲ್ ಆಗಬಹುದು ಅಥವಾ ತಣ್ಣಗಾಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಆಗಲಿ. ಕಾರಣ ಇನ್ನು ಉಳಿದಿರೋದೇ 2 ವರ್ಷ. 2 ವರ್ಷದಲ್ಲಿ ಬರೀ ಇದೇ ಜಟಾಪಟಿ, ಇದೇ ಸಂಘರ್ಷ ಆದ್ರೆ ಹಿಂಗ ಕತೆ. ಯಾಕಂದ್ರೆ ಆರಂಭದ 2.5-3 ವರ್ಷ ಮುಖ್ಯಮಂತ್ರಿ ಯಾರು ಎನ್ನುವಂಥ ಜಟಾಪಟಿ ಸಂಘರ್ಷ ಅದರಲ್ಲಿ ಕಳೆದು ಹೋಗ್ಬಿಡ್ತು. ಈಗ ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ನಮಗೆ ಸಚಿವ ಸ್ಥಾನ ಸಿಗಲಿಲ್ಲ, ಅವ್ರಿಗೆ ಸಿಕ್ತು, ಇಂಥದ್ದೊಂದಷ್ಟು ಜಟಾಪಟಿ ನಡೀತಾ ಇದೆ. ಇನ್ನು ಒಂದು ಸಚಿವ ಸ್ಥಾನ ಬಾಕಿ ಉಳಿದಿದೆ, ಅದಕ್ಕೋಸ್ಕರ ಒಂದಷ್ಟು ಪೈಪೋಟಿ. ಅಲ್ಲಿಗೆ 2 ವರ್ಷ ಹಂಗು ಹಿಂಗು ಅಂತ ಕಳೆದು ಹೋಗಿಬಿಡುತ್ತೆ. ಜನ ಕಣ್ಣು ಬಾಯಿ ಬಿಟ್ಕೊಂಡು ಸುಮ್ಮನೆ ನೋಡ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ, ಅದನ್ನು ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ. ಅದರ ಆಚೆಗೆ ಈಗ ಸಚಿವರಾದಂಥವರು ಒಟ್ಟು 19 ಮಂದಿ ಸಚಿವರಾದ್ರಲ್ಲ, ಅವ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಳೋಣ. ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಒಂದಷ್ಟು ಜನಕ್ಕೆ ಕುತೂಹಲ ಇರುತ್ತೆ. ಅವರ ಆಸ್ತಿ ಎಷ್ಟು, ಮುಂಚೆ ಎಷ್ಟಿತ್ತು, ಈಗ ಎಷ್ಟಾಗಿದೆ, ಅವರ ಕ್ವಾಲಿಫಿಕೇಶನ್ ಏನು, ಜೊತೆಗೆ ಅವ್ರ ಮೇಲೆ ಯಾವುದಾದ್ರೂ ಕ್ರಿಮಿನಲ್ ಕೇಸ್ಗಳಿದ್ದಾವ ಏನು ಅಂತ ಒಂದಷ್ಟು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ. ಒಟ್ಟು 19 ಮಂದಿಗೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಸೇರಿ ಒಟ್ಟು 20 ಮಂದಿಯ ವಿವರವನ್ನ ಗಮನಿಸೋಣ. IAS IPS ಕೇವಲ ಒಂದು ಹುದ್ದೆಯಲ್ಲ, ಅದು ನಿಮ್ಮ ಬದುಕಿನ ದೊಡ್ಡ ಕನಸು. ಈ ಕನಸನ್ನ ನನಸಾಗಿಸಲು ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿ ಸಜ್ಜಾಗಿದೆ IAS ಜ್ಞಾನಿ. ಆಗಸ್ಟ್ನಿಂದ ಹೊಸ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ಗಳು ಆರಂಭ ಆಗ್ತಿದೆ. ಪ್ರಿಲಿಮ್ಸ್, ಮೈನ್ಸ್ ಮತ್ತು ಇಂಟರ್ವ್ಯೂಗೆ ಸಂಪೂರ್ಣ ಮಾರ್ಗದರ್ಶನ, ದಿನನಿತ್ಯ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ವೈಯಕ್ತಿಕ ಮೆಂಟರಿಂಗ್, ಹಾಗೆ ಕನ್ನಡ ಮತ್ತು ಆಂಥ್ರೋಪಾಲಜಿ ಆಪ್ಷನಲ್ಸ್ ಲಭ್ಯ. ಸ್ಮಾರ್ಟ್ ಡಿಜಿಟಲ್ ಕ್ಲಾಸ್ ರೂಮ್ಗಳು, ಸ್ಟಡಿಗಾಗಿ ಫ್ರೀ ವೈಫೈ, ನಿಮ್ಮ ಬಜೆಟ್ಗೆ ತಕ್ಕಂತ ಅಫೋರ್ಡಬಲ್ ಫೀ ಸ್ಟ್ರಕ್ಚರ್, ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ, ವಿಕಲಚೇತನ ವಿದ್ಯಾರ್ಥಿಗಳಿಗೆ 40% ರಿಯಾಯಿತಿ ಇದೆ, ಕೆಲವೇ ಸೀಟುಗಳು ಲಭ್ಯ. ನಿಮ್ಮ ಗೆಲುವಿನ ಪಯಣ ಇಂದೇ ಶುರುವಾಗಲಿ. ಹೆಚ್ಚಿನ ಮಾಹಿತಿಗೆ ಈಗಲೇ ಕರೆ ಮಾಡಿ. ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರಿಂದಲೇ ಶುರು ಮಾಡೋಣ. ಡಿ ಕೆ ಶಿವಕುಮಾರ್ ಆಸ್ತಿಯನ್ನ ಸದ್ಯಕ್ಕಂತೂ ಯಾರು ಓವರ್ಟೇಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಪರಿಸ್ಥಿತಿ ಇದೆ. ಇನ್ನು ಶಾಸಕರಾಗಿರುವಂತಹ ಪ್ರಿಯಾ ಕೃಷ್ಣ ಅವರೆಲ್ಲ ಸ್ವಲ್ಪ ಹತ್ರ ಇದ್ದಾರೆ. ಇನ್ನುಳಿದಂತೆ ಯಾರು ಕೂಡ ಹತ್ರಕ್ಕೂ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ, ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಕೂಡ ಹೌದು ಡಿ ಕೆ ಶಿವಕುಮಾರ್. ಓಕೆ, ಡಿ ಕೆ ಶಿವಕುಮಾರ್ ಆಸ್ತಿಯ ವಿಚಾರಕ್ಕೆ ಬರೋದಾದ್ರೆ 2008ರಲ್ಲಿ 75 ಕೋಟಿ ಅವರು ಘೋಷಣೆಯನ್ನ ಮಾಡಿಕೊಂಡಿದ್ರು. 2023ಕ್ಕೆ ಬಂದಾಗ 1413 ಕೋಟಿ. ಸಹಜವಾಗಿ ಈಗ ಕುತೂಹಲ ಇರೋದು 2028ರ ಸಂದರ್ಭದಲ್ಲಿ ಅದೆಷ್ಟು ಘೋಷಣೆಯನ್ನ ಮಾಡಿಕೊಳ್ಳಬಹುದು ಎನ್ನುವ ರೀತಿಯಲ್ಲಿ. ಒಟ್ಟು 19 ಕ್ರಿಮಿನಲ್ ಕೇಸ್ ಡಿ ಕೆ ಶಿವಕುಮಾರ್ ಮೇಲಿದೆ. ಹಾಗೆ ಆಸ್ತಿ ವಿಚಾರಕ್ಕೆ ಮತ್ತೊಮ್ಮೆ ಬರೋದಾದ್ರೆ 2020-21ರ ಸಾಲಿನಲ್ಲಿ ಒಂದೇ ವರ್ಷದಲ್ಲಿ 71 ಕೋಟಿ ಆದಾಯವನ್ನು ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿಕೊಂಡಿದ್ದಾರೆ ಆಸ್ತಿ ವಿಚಾರದಲ್ಲಿ. ಇನ್ನು ಅವರ ಎಜುಕೇಶನ್ ಅಂತ ಬಂದಾಗ ಓಪನ್ ಯೂನಿವರ್ಸಿಟಿಯ ಮೂಲಕ ಮಾಸ್ಟರ್ ಡಿಗ್ರಿಯನ್ನ ಡಿ ಕೆ ಶಿವಕುಮಾರ್ ಅವರು ಮುಗಿಸಿದ್ದಾರೆ. ಡಿ ಕೆ ಶಿವಕುಮಾರ್ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿದೆ, ಹೀಗಾಗಿ ಹೆಚ್ಚು ಹೇಳಕ್ ಹೋಗಲ್ಲ. ಈಗ ಒಬ್ಬೊಬ್ಬರು ಸಚಿವರದ್ದು ಶುರು ಮಾಡೋಣ. ಮೊದಲಿಗೆ ಜಮೀರ್ ಅಹಮದ್ ಖಾನ್, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು. ಮೊದಲು ಇವರ ಆಸ್ತಿಯ ವಿಚಾರಕ್ಕೆ ಬರೋದಾದ್ರೆ 2008ರಲ್ಲಿ 52 ಲಕ್ಷ ಘೋಷಣೆಯನ್ನು ಮಾಡಿಕೊಂಡಿದ್ರು. ಅವ್ರದ್ದು ಬಸ್ದೊಂದು ಬಿಸ್ನೆಸ್ ಬೇರೆ ಇದೆ. 2023 ಅಂತ ಬಂದಾಗ ಅದು 72 ಕೋಟಿ ಆಗಿದೆ. ಎಷ್ಟಿತ್ತು? 52 ಲಕ್ಷ, ಈಗ 72 ಕೋಟಿಗೆ ಜಂಪ್ ಆಗಿದೆ. ಒಟ್ಟು 5 ಕ್ರಿಮಿನಲ್ ಕೇಸ್ ಜಮೀರ್ ಅಹಮದ್ ಅವರ ಮೇಲೆ ಇದೆ. ಇನ್ನು ಅವ್ರ ಮನೆ ಎಲ್ಲವನ್ನು ಕೂಡ ನೀವು ನೋಡೇ ಇರ್ತೀರಿ. ಸದ್ಯಕ್ಕೆ ಲೋಕಾಯುಕ್ತ ಕೇಸ್ ಕೂಡ ನಡೀತಾ ಇದೆ. ಹೆಚ್ಚು ಕಡಿಮೆ ಅವರ ಸುತ್ತಕೊಂಡಿತ್ತು ಎನ್ನುವ ಹಂತಕ್ಕೆ ಬಂದಿತ್ತಪ್ಪ. ದಿಢೀರ್ ಅಂತ ಹೇಳಿ ಲೋಕಾಯುಕ್ತ SP ಯನ್ನ ಟ್ರಾನ್ಸ್ಫರ್ ಮಾಡಿಬಿಟ್ರು. ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯೇನೋ ಗೊತ್ತಿಲ್ಲ. ಯಾಕಂದ್ರೆ ಲೋಕಾಯುಕ್ತ SP ಬಹಳ ಪ್ರಾಮಾಣಿಕರು ಅಂತ ಹೆಸರನ್ನ ಮಾಡಿದ್ರು. ಶಿವಪ್ರಕಾಶ್ ಅವರು ಬಹಳ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಜಮೀರ್ ಅಹಮದ್ ಅವರ ಆಸ್ತಿ ವಿಚಾರ ಎಲ್ಲವನ್ನೂ ಕೂಡ ಕೆದಕುವಂತ ಕೆಲಸವನ್ನ ಮಾಡಿದ್ರು. ಆದಾಯ ಮೀರಿ ಆಸ್ತಿ ಗಳಿಕೆಯನ್ನ ಮಾಡಿದ್ದಾರೆ ಎನ್ನುವಂತ ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಇನ್ನೇನು ಅವ್ರ ಮೇಲೆ ತನಿಖೆಗೆ ಅನುಮತಿ ಸಿಗುತ್ತೆ ಎನ್ನುವ ಹಂತದವರೆಗೂ ಕೂಡ ಆಗಿತ್ತು. ಸದ್ಯಕ್ಕೆ ಅದು ಹಂಗೆ ನಿಂತ್ಕೊಂಡಿದೆಯಪ್ಪ, ಮುಂದೆ ಗೊತ್ತಿಲ್ಲ. ಲೋಕಾಯುಕ್ತದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ಏನಾಗುತ್ತೆ ಏನು ಎತ್ತ ಅಂತೇಳಿ ಅದನ್ನು ಕಾದು ನೋಡೋಣ. ಸದ್ಯಕ್ಕೆ 72 ಕೋಟಿ ಅವರ ಆಸ್ತಿಯನ್ನು 2023ರಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನು ಎಜುಕೇಶನ್ ಅಂತ ಬಂದಾಗ SSLCಯನ್ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಅಂದ್ರೆ ಆ ಲೆಕ್ಕದಲ್ಲಿ 9th ಪಾಸ್ ಆಗಿದ್ದಾರೆ. SSLCಯನ್ನ ಅವರು ಕಂಪ್ಲೀಟ್ ಮಾಡಿಲ್ಲ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಓಕೆ, ನೆಕ್ಸ್ಟ್ ನರೇಂದ್ರ ಸ್ವಾಮಿ ಅವರ ವಿಚಾರಕ್ಕೆ ಬರೋಣ. ಅವರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ, ಮಂಡ್ಯ. ಮೊದಲಿಗೆ ಆಸ್ತಿಯ ವಿಚಾರಕ್ಕೆ ಬರೋದಾದ್ರೆ 2013ರಲ್ಲಿ 10 ಕೋಟಿ ಇತ್ತು. 2023ಕ್ಕೆ ಬಂದಾಗ ಅದು 23 ಕೋಟಿ ಆಗಿದೆ. ಮಳವಳ್ಳಿ ಶಾಸಕರದ್ದು. ಎಜುಕೇಶನ್ BE ಕಂಪ್ಲೀಟ್ ಮಾಡಿದ್ದಾರೆ. 1 ಕ್ರಿಮಿನಲ್ ಕೇಸ್ ಅವರ ಮೇಲೆ ಇದೆ. ನೆಕ್ಸ್ಟ್ ಶಿವರಾಜ್ ತಂಗಡಗಿ, ಕನಕಗಿರಿ, ಕೊಪ್ಪಳ. ಕನಕಗಿರಿ ವಿಧಾನಸಭಾ ಕ್ಷೇತ್ರ, ಯಾವುದೇ ಕೇಸ್ ಇಲ್ಲ, ಕ್ರಿಮಿನಲ್ ಕೇಸ್ ಇಲ್ಲ.
ಆಸ್ತಿ ಅಂತ ಬಂದ್ರೆ 2018ರಲ್ಲಿ 5 ಕೋಟಿ ಇತ್ತು, 2023ರಲ್ಲಿ 17 ಕೋಟಿ ಆಗಿದೆ. ಎಜುಕೇಶನ್ BSc ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ರುದ್ರಪ್ಪ ಲಮಾಣಿ ಹಾವೇರಿ, ಕೇಸ್ ಯಾವುದೂ ಇಲ್ಲ. 2008ರಲ್ಲಿ 1 ಕೋಟಿ ಇತ್ತು, 2023ರಲ್ಲಿ ಅದು 10 ಕೋಟಿ ಆಗಿದೆ. ಎಜುಕೇಶನ್ BA ಕಂಪ್ಲೀಟ್ ಮಾಡಿದ್ದಾರೆ ರುದ್ರಪ್ಪ ಲಮಾಣಿ. ಕೇಸ್ ಬಸವಂತಪ್ಪ ಸ್ವಲ್ಪ ವಿಶೇಷ ಅನಿಸ್ತಿದ್ದಾರೆ ಇವರು. ಒಮ್ಮೆ ಸಂದರ್ಶನ ಮಾಡೋಣ ಅಂತ ನನಗನ್ನಿಸ್ತು. ನಾನು ಸ್ವಲ್ಪ ಕಡು ಬಡತನದಿಂದ ಬಂದು ಒಂದು ಒಳ್ಳೆ ಹುದ್ದೆಗೆ ಹೋದಂಥವರು, ಸ್ವಲ್ಪ ಒಳ್ಳೆ ಹೆಸರು ಮಾಡಿದಂಥವ್ರು, ಅಂಥವ್ರು ಮಾತ್ರ ಸಂದರ್ಶನ ಮಾಡ್ತೀನಿ. ಅದರ ಹೊರತಾಗಿ ಭ್ರಷ್ಟರು, ಕಳ್ಳರು, ಸುಳ್ಳರು ಇವ್ರು ಯಾರ ಹಿಂದೆಯೂ ಕೂಡ ನಾನು ಹೋಗೋದಿಲ್ಲ. ಕೇಸ್ ಬಸವಂತಪ್ಪ ಇವರು ಸಂದರ್ಶನ ಮಾಡಬಹುದು ಅಂತ ಅನಿಸ್ತು. ಯಾಕಂದರೆ ಅವರ ಹಿನ್ನೆಲೆ ಆ ರೀತಿಯಾಗಿದೆ. ಇವರ ತಂದೆ ತಾಯಿ ಪೌರ ಕಾರ್ಮಿಕರಾಗಿದ್ದರು. ಇವರು ಕೂಡ ಆರಂಭದಲ್ಲಿ ಬಹಳ ಕಷ್ಟಪಟ್ಟಿದ್ದಾರೆ. ಹಂತವಾಗಿ ಮೇಲೆ ಬಂದಂಥವ್ರು. ಆಂಜನೇಯ ಇದ್ರಲ್ಲ, ಅವರ ಸೋದರಳಿಯ ಕೂಡ ಹೌದು. ಇವರ ಆಸ್ತಿ ಬಂದರೆ 2018ರಲ್ಲಿ 1 ಕೋಟಿ ಇತ್ತು, 2023ರಲ್ಲೂ ಕೂಡ 1 ಕೋಟಿಯನ್ನು ಅವರು ಘೋಷಣೆ ಮಾಡಿಕೊಂಡಿದ್ದಾರೆ. ಓರ್ವ ರಾಜಕಾರಣಿ 1 ಕೋಟಿ ಅಂದಾಗ ಬಹಳ ಅಂತ ಏನು ಹೇಳೋಕ್ಕಾಗಲ್ಲ. 1 ಕೋಟಿ. SSLC ಪಾಸ್ ಮಾಡಿದ್ದಾರೆ, ಫಸ್ಟ್ PUC ಅರ್ಧಕ್ಕೆ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಇವರು ದಾವಣಗೆರೆಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದವರು. 1 ಕ್ರಿಮಿನಲ್ ಕೇಸ್ ಇದೆ. ಓಕೆ, ನೆಕ್ಸ್ಟ್ B ನಾಗೇಂದ್ರ, 42 ಕ್ರಿಮಿನಲ್ ಕೇಸ್ ಇದೆ. ವಾಲ್ಮೀಕಿ ಹಗರಣದಲ್ಲಿ ಇವರ ಭಾಗಿ ಇದೆ ಅನ್ನುವ ಆರೋಪ ಈ ಕ್ಷಣಕ್ಕೂ ಕೂಡ ಇದೆ. ಜೈಲಿಗೆ ಹೋಗಿದ್ರು, ಜಾಮೀನಿನ ಮೇಲೆ ಹೊರಗಡೆ ಬಂದ್ರು. ಕಳೆದ ಬಾರಿ ಜೈಲಿಗೆ ಹೋದಂತ ಕಾರಣಕ್ಕಾಗಿ ಸಚಿವ ಸ್ಥಾನವನ್ನು ಕಳೆದುಕೊಂಡಿದ್ರು. ಇಂದಿಗೂ ಕೂಡ ವಾಲ್ಮೀಕಿ ಹಗರಣ ನಡೀತಾ ಇದೆ. ಅದರಲ್ಲಿ ಕ್ಲೀನ್ ಚಿಟ್ ಅಂತದೇನೂ ಕೂಡ ಸಿಕ್ಕಿಲ್ಲ. ಆದರೂ ಕೂಡ ಮತ್ತೊಮ್ಮೆ ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ವಾಲ್ಮೀಕಿ ಹಗರಣ ಯಾವ್ದು ಹೇಳಿ? ಅದರಲ್ಲಿ ಬಡ ಮಕ್ಕಳಿಗೆ, ಬಡ ಜನತೆಗೆ ಸೇರಬೇಕಾದಂತ ಹಣವನ್ನ ಬಡ್ದು ಬಾಯಿಗೆ ಹಾಕೊಂಡಿದ್ದಾರೆ ಎನ್ನುವಂತ ಆರೋಪ ಇದ್ದಿದ್ದು. ಓರ್ವ ಅಧಿಕಾರಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಣವನ್ನು ಕೂಡ ಕಳ್ಕೊಂಡ್ರು. ಅಂತ ಗಂಭೀರವಾದಂತ ಪ್ರಕರಣ ಅದು. B ನಾಗೇಂದ್ರ ಬಳ್ಳಾರಿಯವರು BCom ಮುಗಿಸಿದ್ದಾರೆ. 2008ರಲ್ಲಿ 2 ಕೋಟಿ ಇತ್ತು, 2018ರಲ್ಲಿ 16 ಕೋಟಿ ಅವರದ್ದಾಗಿದೆ. ಈಗ 2023ರಲ್ಲಿ ಅವರು ಘೋಷಣೆ ಮಾಡ್ಕೊಂಡಿದ್ದು 17 ಕೋಟಿ. ನಾನು ಹೇಳ್ತಾ ಇರೋದು ಅವರೆಲ್ಲರೂ ಕೂಡ ಘೋಷಣೆ ಮಾಡಿಕೊಂಡಿರುವಂತ ಆಸ್ತಿ, ಅದನ್ನು ಮೀರಿ ಗೊತ್ತಿಲ್ಲ ನನಗೆ. ಓಕೆ, ಇದು ಕ್ರಿಮಿನಲ್ ಕೇಸ್ ಅಂತ ಬಂದಾಗ 42 ಕೇಸ್ ಇವರ ಮೇಲಿದೆ. ನೆಕ್ಸ್ಟ್ T ರಘುಮೂರ್ತಿ, ಮುಂಚೆ ಸರ್ಕಾರಿ ಕೆಲಸದಲ್ಲಿ ಇದ್ದಂಥವ್ರು ಇವರು. ಚಳ್ಳಕೆರೆ, ಚಿತ್ರದುರ್ಗ ಭಾಗದವರು. ಯಾವುದೇ ಕೇಸ್ ಇಲ್ಲ. 2013ರಲ್ಲಿ 1 ಕೋಟಿ, 2018 6 ಕೋಟಿ, 2023ಕ್ಕೆ ಬಂದಾಗ 22 ಕೋಟಿ. B ಕಂಪ್ಲೀಟ್ ಮಾಡಿದ್ದಾರೆ T ರಘುಮೂರ್ತಿ. ರಿಜ್ವಾನ್ ಅರ್ಷದ್ ಬೆಂಗಳೂರಿನ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ. ಎಜುಕೇಶನ್ BCom ಕಂಪ್ಲೀಟ್ ಮಾಡಿದ್ದಾರೆ. 2014ರಲ್ಲಿ 3 ಕೋಟಿ ಇತ್ತು, 2023ಕ್ಕೆ ಬಂದಾಗ ಅದು 21 ಕೋಟಿ ಆಗಿದೆ. ಯಾವುದೇ ಕೇಸ್ ಕೂಡ ಇಲ್ಲ. ಸಂತೋಷ್ ಲಾಡ್ ಕಲಘಟಕಿ ವಿಧಾನಸಭಾ ಕ್ಷೇತ್ರ ಧಾರವಾಡ, 8 ಕೇಸ್ ಇದೆ. BCom ಮುಗಿಸಿದ್ದಾರೆ. 2008ರಲ್ಲಿ 61 ಕೋಟಿ ಇತ್ತು, ಮೂಲತಃ ಉದ್ಯಮಿ. 2023ರಲ್ಲಿ 138 ಕೋಟಿ ಸಂತೋಷ್ ಲಾಡ್. ಮಧು ಬಂಗಾರಪ್ಪ ಶಿವಮೊಗ್ಗ ಸೊರಬ ವಿಧಾನಸಭಾ ಕ್ಷೇತ್ರ, 2 ಕೇಸ್ ಇದೆ. B ಎಜುಕೇಶನ್ ಅಂತ ಬಂದಾಗ ಒಂದು ಕಡೆ ಸೆಕೆಂಡ್ PUC ಅಂತ ಸಿಕ್ತು, ಮತ್ತೊಂದು ಕಡೆ ಬಂದಾಗ BA ಕಂಪ್ಲೀಟ್ ಮಾಡಿದ್ದಾರೆ ಅಂತ ಇದೆ. ಅವರು ಎಜುಕೇಶನ್ ಸಂಬಂಧಪಟ್ಟಾಗ ಸ್ವಲ್ಪ ಗೊಂದಲ ಇದೆ. ಕಳೆದ ಬಾರಿಯೂ ಶಿಕ್ಷಣ ಸಚಿವರಾಗಿದ್ರು, ಈ ಬಾರಿಯೂ ಕೂಡ ಅದೇ ಖಾತೆ ಕೊಡುವಂತ ಸಾಧ್ಯತೆ ಇದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. 2008ರಲ್ಲಿ 15 ಕೋಟಿ ಇತ್ತು, 2023ರಲ್ಲಿ 69 ಕೋಟಿ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ, 2 ಕೇಸ್ ಇದೆ. BA ಕಂಪ್ಲೀಟ್ ಮಾಡಿದ್ದಾರೆ. 2003ರಲ್ಲಿ 1 ಕೋಟಿ ಇತ್ತು, 2023ರಲ್ಲಿ 14 ಕೋಟಿ ಆಗಿದೆ. ಇನ್ನು SS ಮಲ್ಲಿಕಾರ್ಜುನ್ ದಾವಣಗೆರೆ ನಾರ್ತ್, 1 ಕೇಸ್ ಇದೆ. BCom ಮುಗಿಸಿದ್ದಾರೆ. 2004 21 ಕೋಟಿ, 2023ರಲ್ಲಿ 189 ಕೋಟಿ. ಅಜಯ್ ಸಿಂಗ್ ಧರ್ಮಸಿಂಗ್ ಅವರ ಮಗ, ಜೇವರ್ಗಿ ವಿಧಾನಸಭಾ ಕ್ಷೇತ್ರ ಕಲಬುರಗಿ, 1 ಕೇಸ್ ಇದೆ. MBBS ಕಂಪ್ಲೀಟ್ ಮಾಡಿದ್ದಾರೆ. 2008ರಲ್ಲಿ 15 ಕೋಟಿ, 2023ರಲ್ಲಿ 65 ಕೋಟಿ. ಚಲುನಾರಾಯಣ ಸ್ವಾಮಿ ನಾಗಮಂಗಲ ಮಂಡ್ಯ, ಡಿಪ್ಲೊಮೊ ಸಿವಿಲ್ ಮುಗಿಸಿದ್ದಾರೆ. 1 ಕೇಸ್ ಇದೆ. 2013 14 ಕೋಟಿ, 2023 71 ಕೋಟಿ. ಶಿವಲಿಂಗೇಗೌಡರು ಹಾಸನ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ, ಯಾವುದೇ ಕೇಸ್ ಇಲ್ಲ. BA ಕಂಪ್ಲೀಟ್ ಮಾಡಿದ್ದಾರೆ. 2008ರಲ್ಲಿ 28 ಲಕ್ಷ ಇತ್ತು, 2023ಕ್ಕೆ ಬಂದಾಗ ಅದು 9 ಕೋಟಿ. ಬಾಲಕೃಷ್ಣ ಮಾಗಡಿ ವಿಧಾನಸಭಾ ಕ್ಷೇತ್ರ, 2 ಕೇಸ್ ಇದೆ. 13ರಲ್ಲಿ 18 ಕೋಟಿ ಇತ್ತು, 23ರಲ್ಲಿ 35 ಕೋಟಿ. ಹಾಗೆ ಬಸವರಾಜ್ ರಾಯರೆಡ್ಡಿ, ಯಾವುದೇ ಕೇಸ್ ಇಲ್ಲ. BA LLB ಮುಗಿಸಿದ್ದಾರೆ. ಅವರ ಆಸ್ತಿ 43 ಕೋಟಿ, ಯಲಬುರ್ಗ ವಿಧಾನಸಭಾ ಕ್ಷೇತ್ರ ಕೊಪ್ಪಳ. ಹಾಗೆ ವಿಜಯಾನಂದ ಕಾಶಪ್ಪನವರು ಹನಗುಂದ ಬಾಲ್ಗೋಲ್ಕೋಟೆ, 5 ಕೇಸ್ ಇದೆ. 2008ರಲ್ಲಿ 40 ಲಕ್ಷ ಇತ್ತು, 23ಕ್ಕೆ ಬಂದಾಗ ಅದು 9 ಕೋಟಿ ಆಗಿದೆ. ಸೆಕೆಂಡ್ PUC ಮುಗಿಸಿದ್ದಾರೆ. ಲಕ್ಷ್ಮಣ್ ಸವದಿ ಅತಣಿ ಬೆಳಗಾವಿ, 1 ಕೇಸ್ ಇದೆ. 12th ಪಾಸ್, ಸೆಕೆಂಡ್ PUC ಮುಗಿಸಿದ್ದಾರೆ. 2008ರಲ್ಲಿ 2 ಕೋಟಿ ಇತ್ತು, 2023ಕ್ಕೆ ಬಂದಾಗ 37 ಕೋಟಿ ಆಗಿದೆ. ಇತ್ತೀಚೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಸಚಿವರ ಆಸ್ತಿಯ ವಿವರ ಇದು. ಒಟ್ಟು 20 ಮಂದಿ ಪ್ರಮಾಣ ಸ್ವೀಕರಿಸಬೇಕಿತ್ತು. ಗಾಯತ್ರಿ ಶಾಂತೇಗೌಡ ಆಗಲಿಲ್ಲ, ಹೀಗಾಗಿ ಕೊನೆಗೆ 19 ಮಂದಿ.
ಇದು ಆಸ್ತಿ ಪಾಸ್ತಿಯ ವಿವರ, ಅವರು ಘೋಷಣೆ ಮಾಡಿಕೊಂಡಿರುವಂಥ ಆಸ್ತಿ. ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾರ, ಅಫಿಡವಿಟ್ ಅನ್ನು ಸಲ್ಲಿಸ್ತಾರಲ್ಲ, ಆ ಸಂದರ್ಭದಲ್ಲಿ ಅವರು ಸಲ್ಲಿಸಿರುವಂತಹ ವಿವರ. ಅದನ್ನು ಮೀರಿ ಎಷ್ಟಿದೆ ಗೊತ್ತಿಲ್ಲ. ಇದರಲ್ಲಿ ಬಹುತೇಕರು ತಮ್ಮದೇ ಆದಂಥ ಬಿಸ್ನೆಸ್ ಅಂಥದ್ದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ಬಿಸ್ನೆಸ್ ಮೆನ್ಗಳು, ರಿಯಲ್ ಎಸ್ಟೇಟ್ ನಲ್ಲಿ ಇದ್ದಂಥವ್ರು, ಇವರೆಲ್ಲರೂ ಕೂಡ ರಾಜಕಾರಣಕ್ಕೆ ಬಂದು ಇವತ್ತು ಸಚಿವರಾಗಿದ್ದಾರೆ. ಒಂದು ವೇಳೆ ಏನಂತೀರಿ ಕಮೆಂಟ್ ಮಾಡಿ. ಧನ್ಯವಾದ.